ಗ್ರೀನ್ಸ್ ಮಾಡ್ತಾ ಇದೀವಿ. ಬೀಟ್ರೂಟ್ ಸೀಡ್ಸ್ ಉಪಯೋಗ ಮಾಡ್ಕೊಂಡು ಸೀಡ್ಸ್ ಹಾಕಬೇಕು. ಮೈಕ್ರೋ ಗ್ರೀನ್ಸ್ನ ಬೀಟ್ರೂಟ್ ಸೀಡ್ಸ್ ಹಾಕಿ ಮೈಕ್ರೋ ಗ್ರೀನ್ಸ್ ಮಾಡ್ಬೇಕಂತಿದ್ದೀವಿ. ಸೊ ಇಲ್ಲಿ ಬೀಟ್ರೂಟ್ ಸೀಡ್ಸ್ ಯೂಸ್ ಮಾಡ್ತಾ ಇದೀವಿ. ಇಲ್ಲಿ ಬೀಟ್ರೂಟ್ ಸೀಡ್ಸ್ ಇದೆ ನೋಡಿ. ಸೊ ಬೀಟ್ರೂಟ್ ಸೀಡ್ಸು ಮತ್ತು ಟ್ರೇ ಇದೆ, ಕೋಕೋಪಿಟ್ ಇದೆ. ಸೊ ಟ್ರೇ ಒಳಗಡೆ ತೆಳಗಡೆ ಹುಲ್ಲೆಲ್ಲ ಮಾಡಿದೆ. ಸೊ ಒಂದು 5-6 ಹೋಲ್ಸ್ ಇದೆ. ಸೊ ಇವೆಲ್ಲ ಸ್ವಲ್ಪ ನೀರು ತೇವಾಂಶ ಏನಾದರೂ ಕಡಿಮೆ ಇದ್ದರೆ ನಿಮಗೆ ಕೋಕೋಪಿಟ್ಟಲ್ಲಿ ಈ ರೀತಿ ಅದನ್ನ ತೇವ ಮಾಡ್ಕೊಳ್ಬೇಕು. ಸ್ವಲ್ಪ ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ಜಾಸ್ತಿ ತೇವ ಇದ್ರೆ ಬೀಟ್ರೂಟ್ ಸೀಡ್ಸ್ ಈ ರೀತಿ ಇರುತ್ತೆ. ಒಂಥರ ನೋಡೋಕ್ಕೆ ಪಾಲಕ್ ಥರನೇ ಇರುತ್ತೆ, ಆದರೆ ಇದು ಬೀಟ್ರೂಟ್ ಸೀಡ್ಸು. ಇವನ್ನ ನಾವು ತಗೊಂಡು ಸ್ವಲ್ಪ ಇಡಬೇಕಾ, ಈಗ ಈ ಥರ ಸ್ಪ್ರಿಂಕಲ್ ಮಾಡಿದ್ರೆ ಬ್ರಾಡ್ಕಾಸ್ಟ್ ಮಾಡೋದು. ಸೊ ಆಮೇಲೆ ನಾವು ಸ್ವಲ್ಪ ಪ್ರೆಸ್ ಮಾಡ್ಬೋದು. ಸೊ ಈ ಥರ ಎಲ್ಲ ಬ್ರಾಡ್ಕಾಸ್ಟ್ ಮಾಡಿ ತೇವಾಂಶ ಆಗೋದು ಹೊರಗಡೆ ಹೋಗಿರ್ತದೆ. ಸೊ ಎಲ್ಲ ಕಡೆ ಇವನ್ ಆಗಿ ಎಲ್ಲ ಕಡೆನೂ ಅದು ಸೀಡ್ ಕುಂದ್ರು ಹಾಗೆ. ಸೊ ಒಂದ್ರ ಮೇಲೆ ಒಂದು ಜಾಸ್ತಿ ಇರಬಾರ್ದು, ಅದೇ ರೀತಿ ದೂರನೂ ಇರಬಾರ್ದು. ಕೊನೆಗೆ ಈ ರೀತಿ ಅದು ನಿಮಗೆ ಟ್ರೇದಲ್ಲಿ ಕಂಡು ಬರಬೇಕು. ಎಲ್ಲ ಒಂದೇ ಕಡೆ ಇರಬಾರ್ದು ಮತ್ತು ಹಾಗಂತೇಳಿ ಒಟ್ಟಿಗೆ ಇರಬಾರ್ದು. ಈ ರೀತಿ ಕೊನೆಗೆ ಟ್ರೇದಲ್ಲಿ ಕಂಡಿರಬೇಕು. ಸೊ ಇದು ನಿಮಗೆ ಒಂದು 8 ದಿವಸಕ್ಕೆ ಮೈಕ್ರೋ ಗ್ರೀನ್ಸ್ ಆಗಿ ಬದಲಾವಣೆ. ಅಂದರೆ ನಿಮಗೆ ಟೆಂಡರ್ ಅಂದರೆ ಇಳದಿದ್ದಾಗ ಹೇಗಿರುತ್ತಲ್ಲ, ಅದು ಭಾಳ ಚೆನ್ನಾಗಿರುತ್ತೆ. ಇವಾಗ ಮತ್ತೆ ಬೀಜ ಹಾಕಿದ ಮೇಲೆ ನೀರನ್ನು ಮತ್ತೆ ಮತ್ತೊಂದು ರೌಂಡು ನಾವು ಸ್ಪ್ರಿಂಕಲ್ ಮಾಡ್ತೀವಿ. ಎಲ್ಲ ಕಡೆ ಎಲ್ಲ ಭಾಗದಲ್ಲಿ ಎಲ್ಲ ಬೀಜಗಳಿಗೆ ನೀರು ಹಾಗೆ ಮಾಡ್ತಾ ಇದ್ವಿ. ಅದಾದಮೇಲೆ ಒಂದು ರೌಂಡು ಕೈಯಲ್ಲಿ ಈ ರೀತಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಬೇಕು. ಅದು ಸ್ವಲ್ಪ ಅಂದರೆ ಕೋಕೋಪಿಟ್ಗೆ ಅಥವಾ ಮಣ್ಣಿಗೆ ನಿಮ್ದೇನು ಮೀಡಿಯಾ ಇರ್ತದಲ್ಲ, ಆ ಮೀಡಿಯಾಗೆ ಹತ್ಕೊಳ್ಳುವಾಗೆ ಲೈಟಾಗಿ ಪ್ರೆಸ್ ಮಾಡಬೇಕು. ಸೊ ದ್ಯಾಟ್ ಅದು ಮಣ್ಣಿಗೂ ಬೇರು ಮತ್ತು ಎಲ್ಲ ಮೇಲೆ ಶೂಟ್ ಎಲ್ಲ ಬೆಳೆಯೋಕ್ಕೆ ಅನುಕೂಲ ಆಗ್ತದೆ.